ಸರ್ಕಾರಕ್ಕೆ ಒಂದು ಅರ್ಥ ಆಗಿದೆ. ಅದೇನು ಅಂತಂದ್ರೆ, ಯಾರು ನಮ್ಮ ಬ್ರದರ್ಸ್ ಅಂತ ಹೇಳ್ಕೊಂಡ್ರು, ಯಾರು ಬಾಂಬ್ಗಳಿಡ್ತಾರೋ, ಯಾರು ಉಗ್ರವಾದಿತನವನ್ನ ಪ್ರದರ್ಶನ ಮಾಡ್ತಾರೋ, ಚಟುವಟಿಕೆಗಳನ್ನು ಮಾಡ್ತಾರೋ, ಅವರಿಗೆ ಜೈಲು ಒಳಗಡೆ ಅಲ್ಲದೆ ಹೊರಗಡೆ ಸೇಫ್ ಅಲ್ಲ ಅನ್ನೋ ತೀರ್ಮಾನಕ್ಕೆ ಈ ಸರ್ಕಾರ ಬಂದಿದೆ. ಯಾಕೆಂದ್ರೆ ಅವ್ರು ಬೇಕು ಅವ್ರಿಗೆ. ಆ ಕಾರಣದಿಂದ ನೀವು ಹೊರಗಡೆ ಇರಬೇಡಿ, ದಯವಿಟ್ಟು ಬನ್ನಿ, ಜೈಲಲ್ಲಿರಿ, ನಿಮಗೇನು ಸವಲತ್ತು ಬೇಕು ನಮ್ಮನ್ನು ಕೇಳಿ, ನಾವು ಎಲ್ಲ ಕೊಡ್ತೇವೆ ಅನ್ನೋ ತೀರ್ಮಾನಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಆ ಕಾರಣದಿಂದಲೇ ಅವ್ರಿಗೆ ಇವತ್ತು ಎಲ್ಲಾ ಸವಲತ್ತುಗಳನ್ನ ಕೊಡ್ತಕ್ಕಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಅವರಿಗೆ ಅದರ ಅವಶ್ಯಕತೆನೂ ಇದೆ. ಯಾಕೆಂತಂದ್ರೆ ಈ ದೇಶ ಇದು ನಮ್ಮ ದೇಶ ಅನ್ನೋರ ಪರವಾಗಿ ಅವರಿಲ್ಲ. ಈ ದೇಶವನ್ನ ನಾವು ಚಿತ್ರ ಮಾಡ್ತೇವೆ ಅನ್ನೋರ ಪರವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ನಿಂತಿದೆ. ಆ ಕಾರಣದಿಂದಲೇ ಇವತ್ತು ಅಟ್ಟಹಾಸ ಮೆರೀತಾ ಇದೆ. ರಾಜ್ಯದಲ್ಲಿ ಕೊಲೆಗಳು, ಸುಲಿಗೆಗಳು, ಅತ್ಯಾಚಾರ ಮುಂತಾದ ಅನೇಕ ಚಟುವಟಿಕೆಗಳು, ಕ್ರಿಮಿನಲ್ ಚಟುವಟಿಕೆಗಳು ನಡೀತಾ ಇದೆ. ಇದನ್ನ ಯಾರನ್ನ ನೀವು ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡೋದಿಲ್ಲ. ಒಂದು ಮಾತನ್ನ ತಿಳ್ಕೊಳ್ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಯಾವತ್ತು ಕಾಂಗ್ರೆಸ್ ಈ ನೆಲದಿಂದ ಸತ್ತು ಹೋಗುತ್ತೋ ಆವತ್ತು ಈ ದೇಶಕ್ಕೆ ಪ್ರಜಾಪ್ರಭುತ್ವ ಬರ್ತದೆ. ಅಲ್ಲಿವರೆಗೂ ಪ್ರಜಾಪ್ರಭುತ್ವ ಇಲ್ಲ ಅಂತಕ್ಕಂಥ ಮಾತನ್ನ ಅವರು ಅವತ್ತೇ ಹೇಳಿದ್ದಾರೆ. ಅದಕ್ಕೆ ಇವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡೋದಿಲ್ಲ, ಗೌರವ ಕೊಡೋದಿಲ್ಲ. ಈ ರೀತಿ ಅವ್ರು ನಡ್ಕೊಳ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಅರ್ಥ ಆಗಿದೆ. ಅದೇನು ಅಂತಂದ್ರೆ, ಯಾರು ನಮ್ಮ ಬ್ರದರ್ಸ್ ಅಂತ ಹೇಳ್ಕೊಂಡ್ರು, ಯಾರು ಬಾಂಬ್ಗಳಿಡ್ತಾರೋ, ಯಾರು ಉಗ್ರವಾದಿತನವನ್ನ ಪ್ರದರ್ಶನ ಮಾಡ್ತಾರೋ, ಚಟುವಟಿಕೆಗಳನ್ನು ಮಾಡ್ತಾರೋ, ಅವರಿಗೆ ಜೈಲು ಒಳಗಡೆ ಅಲ್ಲದೆ ಹೊರಗಡೆ ಸೇಫ್ ಅಲ್ಲ ಅನ್ನೋ ತೀರ್ಮಾನಕ್ಕೆ ಈ ಸರ್ಕಾರ ಬಂದಿದೆ. ಯಾಕೆಂದ್ರೆ ಅವ್ರು ಬೇಕು ಅವ್ರಿಗೆ. ಆ ಕಾರಣದಿಂದ ನೀವು ಹೊರಗಡೆ ಇರಬೇಡಿ, ದಯವಿಟ್ಟು ಬನ್ನಿ, ಜೈಲಲ್ಲಿರಿ, ನಿಮಗೇನು ಸವಲತ್ತು ಬೇಕು ನಮ್ಮನ್ನು ಕೇಳಿ, ನಾವು ಎಲ್ಲ ಕೊಡ್ತೇವೆ ಅನ್ನೋ ತೀರ್ಮಾನಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಆ ಕಾರಣದಿಂದಲೇ ಅವ್ರಿಗೆ ಇವತ್ತು ಎಲ್ಲಾ ಸವಲತ್ತುಗಳನ್ನ ಕೊಡ್ತಕ್ಕಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಅವರಿಗೆ ಅದರ ಅವಶ್ಯಕತೆನೂ ಇದೆ. ಯಾಕೆಂತಂದ್ರೆ ಈ ದೇಶ ಇದು ನಮ್ಮ ದೇಶ ಅನ್ನೋರ ಪರವಾಗಿ ಅವರಿಲ್ಲ. ಈ ದೇಶವನ್ನ ನಾವು ಚಿತ್ರ ಮಾಡ್ತೇವೆ ಅನ್ನೋರ ಪರವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ನಿಂತಿದೆ. ಆ ಕಾರಣದಿಂದಲೇ ಇವತ್ತು ಅಟ್ಟಹಾಸ ಮೆರೀತಾ ಇದೆ. ರಾಜ್ಯದಲ್ಲಿ ಕೊಲೆಗಳು, ಸುಲಿಗೆಗಳು, ಅತ್ಯಾಚಾರ ಮುಂತಾದ ಅನೇಕ ಚಟುವಟಿಕೆಗಳು, ಕ್ರಿಮಿನಲ್ ಚಟುವಟಿಕೆಗಳು ನಡೀತಾ ಇದೆ. ಇದನ್ನ ಯಾರನ್ನ ನೀವು ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡೋದಿಲ್ಲ. ಒಂದು ಮಾತನ್ನ ತಿಳ್ಕೊಳ್ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಯಾವತ್ತು ಕಾಂಗ್ರೆಸ್ ಈ ನೆಲದಿಂದ ಸತ್ತು ಹೋಗುತ್ತೋ ಆವತ್ತು ಈ ದೇಶಕ್ಕೆ ಪ್ರಜಾಪ್ರಭುತ್ವ ಬರ್ತದೆ. ಅಲ್ಲಿವರೆಗೂ ಪ್ರಜಾಪ್ರಭುತ್ವ ಇಲ್ಲ ಅಂತಕ್ಕಂಥ ಮಾತನ್ನ ಅವರು ಅವತ್ತೇ ಹೇಳಿದ್ದಾರೆ. ಅದಕ್ಕೆ ಇವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡೋದಿಲ್ಲ, ಗೌರವ ಕೊಡೋದಿಲ್ಲ. ಈ ರೀತಿ ಅವ್ರು ನಡ್ಕೊಳ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಅರ್ಥ ಆಗಿದೆ. ಅದೇನು ಅಂತಂದ್ರೆ, ಯಾರು ನಮ್ಮ ಬ್ರದರ್ಸ್ ಅಂತ ಹೇಳ್ಕೊಂಡ್ರು, ಯಾರು ಬಾಂಬ್ಗಳಿಡ್ತಾರೋ, ಯಾರು ಉಗ್ರವಾದಿತನವನ್ನ ಪ್ರದರ್ಶನ ಮಾಡ್ತಾರೋ, ಚಟುವಟಿಕೆಗಳನ್ನು ಮಾಡ್ತಾರೋ, ಅವರಿಗೆ ಜೈಲು ಒಳಗಡೆ ಅಲ್ಲದೆ ಹೊರಗಡೆ ಸೇಫ್ ಅಲ್ಲ ಅನ್ನೋ ತೀರ್ಮಾನಕ್ಕೆ ಈ ಸರ್ಕಾರ ಬಂದಿದೆ. ಯಾಕೆಂದ್ರೆ ಅವ್ರು ಬೇಕು ಅವ್ರಿಗೆ. ಆ ಕಾರಣದಿಂದ ನೀವು ಹೊರಗಡೆ ಇರಬೇಡಿ, ದಯವಿಟ್ಟು ಬನ್ನಿ, ಜೈಲಲ್ಲಿರಿ, ನಿಮಗೇನು ಸವಲತ್ತು ಬೇಕು ನಮ್ಮನ್ನು ಕೇಳಿ, ನಾವು ಎಲ್ಲ ಕೊಡ್ತೇವೆ ಅನ್ನೋ ತೀರ್ಮಾನಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಆ ಕಾರಣದಿಂದಲೇ ಅವ್ರಿಗೆ
ಇವತ್ತು ಎಲ್ಲಾ ಸವಲತ್ತುಗಳನ್ನ ಕೊಡ್ತಕ್ಕಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಅವರಿಗೆ ಅದರ ಅವಶ್ಯಕತೆನೂ ಇದೆ. ಯಾಕೆಂತಂದ್ರೆ ಈ ದೇಶ ಇದು ನಮ್ಮ ದೇಶ ಅನ್ನೋರ ಪರವಾಗಿ ಅವರಿಲ್ಲ. ಈ ದೇಶವನ್ನ ನಾವು ಚಿತ್ರ ಮಾಡ್ತೇವೆ ಅನ್ನೋರ ಪರವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ನಿಂತಿದೆ. ಆ ಕಾರಣದಿಂದಲೇ ಇವತ್ತು ಅಟ್ಟಹಾಸ ಮೆರೀತಾ ಇದೆ. ರಾಜ್ಯದಲ್ಲಿ ಕೊಲೆಗಳು, ಸುಲಿಗೆಗಳು, ಅತ್ಯಾಚಾರ ಮುಂತಾದ ಅನೇಕ ಚಟುವಟಿಕೆಗಳು, ಕ್ರಿಮಿನಲ್ ಚಟುವಟಿಕೆಗಳು ನಡೀತಾ ಇದೆ. ಇದನ್ನ ಯಾರನ್ನ ನೀವು ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡೋದಿಲ್ಲ. ಒಂದು ಮಾತನ್ನ ತಿಳ್ಕೊಳ್ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಯಾವತ್ತು ಕಾಂಗ್ರೆಸ್ ಈ ನೆಲದಿಂದ ಸತ್ತು ಹೋಗುತ್ತೋ ಆವತ್ತು ಈ ದೇಶಕ್ಕೆ ಪ್ರಜಾಪ್ರಭುತ್ವ ಬರ್ತದೆ. ಅಲ್ಲಿವರೆಗೂ ಪ್ರಜಾಪ್ರಭುತ್ವ ಇಲ್ಲ ಅಂತಕ್ಕಂಥ ಮಾತನ್ನ ಅವರು ಅವತ್ತೇ ಹೇಳಿದ್ದಾರೆ. ಅದಕ್ಕೆ ಇವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡೋದಿಲ್ಲ, ಗೌರವ ಕೊಡೋದಿಲ್ಲ. ಈ ರೀತಿ ಅವ್ರು ನಡ್ಕೊಳ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಅರ್ಥ ಆಗಿದೆ. ಅದೇನು ಅಂತಂದ್ರೆ, ಯಾರೋ ನಮ್ಮ ಬ್ರದರ್ಸ್ ಅಂತ ಹೇಳ್ಕೊಂಡ್ರು, ಯಾರು ಬಾಂಬ್ಗಳಿಡ್ತಾರೋ, ಯಾರು ಉಗ್ರವಾದಿತನವನ್ನ ಪ್ರದರ್ಶನ ಮಾಡ್ತಾರೋ, ಚಟುವಟಿಕೆಗಳನ್ನು ಮಾಡ್ತಾರೋ ಅವರಿಗೆ ಜೈಲು ಒಳಗಡೆ ಅಲ್ಲದೆ ಹೊರಗಡೆ ಸೇಫ್ ಅಲ್ಲ ಅನ್ನೋ ತೀರ್ಮಾನಕ್ಕೆ ಈ ಸರ್ಕಾರ ಬಂದಿದೆ. ಯಾಕೆಂದ್ರೆ ಅವ್ರು ಬೇಕು ಅವ್ರಿಗೆ. ಆ ಕಾರಣದಿಂದ ನೀವು ಹೊರಗಡೆ ಇರಬೇಡಿ, ದಯವಿಟ್ಟು ಬನ್ನಿ, ಜೈಲಲ್ಲಿರಿ, ನಿಮಗೇನು ಸವಲತ್ತು ಬೇಕೋ ನಮ್ಮನ್ನು ಕೇಳಿ, ನಾವು ಎಲ್ಲ ಕೊಡ್ತೇವೆ ಅನ್ನೋ ತೀರ್ಮಾನಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಆ ಕಾರಣದಿಂದಲೇ ಅವ್ರಿಗೆ ಇವತ್ತು ಎಲ್ಲಾ ಸವಲತ್ತುಗಳನ್ನ ಕೊಡ್ತಕ್ಕಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಅವರಿಗೆ ಅದರ ಅವಶ್ಯಕತೆನೂ ಇದೆ. ಯಾಕೆಂತಂದ್ರೆ ಈ ದೇಶ ಇದು ನಮ್ಮ ದೇಶ ಅನ್ನೋರ ಪರವಾಗಿ ಅವರಿಲ್ಲ. ಈ ದೇಶವನ್ನ ನಾವು ಚಿತ್ರ ಮಾಡ್ತೇವೆ ಅನ್ನೋರ ಪರವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ನಿಂತಿದೆ. ಆ ಕಾರಣದಿಂದಲೇ ಇವತ್ತು ಅಟ್ಟಹಾಸ ಮೆರೀತಾ ಇದೆ. ರಾಜ್ಯದಲ್ಲಿ ಕೊಲೆಗಳು, ಸುಲಿಗೆಗಳು, ಅತ್ಯಾಚಾರ ಮುಂತಾದ ಅನೇಕ ಚಟುವಟಿಕೆಗಳು, ಕ್ರಿಮಿನಲ್ ಚಟುವಟಿಕೆಗಳು ನಡೀತಾ ಇದೆ. ಇದನ್ನ ಯಾರನ್ನ ನೀವು ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡೋದಿಲ್ಲ. ಒಂದು ಮಾತನ್ನ ತಿಳ್ಕೊಳ್ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಯಾವತ್ತು ಕಾಂಗ್ರೆಸ್ ಈ ನೆಲದಿಂದ ಸತ್ತು ಹೋಗುತ್ತೋ ಆವತ್ತು ಈ ದೇಶಕ್ಕೆ ಪ್ರಜಾಪ್ರಭುತ್ವ ಬರ್ತದೆ. ಅಲ್ಲಿವರೆಗೂ ಪ್ರಜಾಪ್ರಭುತ್ವ ಇಲ್ಲ ಅಂತಕ್ಕಂಥ ಮಾತನ್ನ ಅವರು ಅವತ್ತೇ ಹೇಳಿದ್ದಾರೆ. ಅದಕ್ಕೆ ಇವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡೋದಿಲ್ಲ, ಗೌರವ ಕೊಡೋದಿಲ್ಲ. ಈ ರೀತಿ ಅವ್ರು ನಡ್ಕೊಳ್ತಿದ್ದಾರೆ.